ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಆದರೆ ಬಹಳ ಭೀಕರ ಕಾಲಘಟ್ಟದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯ ಮತ್ತೊಂದು ಘೋಷಣೆಯನ್ನ ಕೊಡ್ತಾ ಇದ್ದೀವಿ. ಬಹಳ ಸರಳವಾದ ಘೋಷಣೆ, ನಮ್ಮದೇ ಭೂಮಿ, ನಮ್ಮದೇ ಭವಿಷ್ಯ. ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಈ ಭೂಮಿಯನ್ನ ಇಡಬೇಕು. ಹಾಗಾಗಿ ಈ ಭೂಮಿಯನ್ನ ಉಳಿಸ್ಬೇಕು, ಭೂಮಿಯನ್ನ ಮುಂದಿನ ಪೀಳಿಗೆ ಕೊಡಬೇಕು. ಅದು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಈ ಭೂಮಿಯನ್ನ ಹೇಗಿತ್ತು ಹಾಗೆ ಕೊಡಬೇಕು ಅಂತ. ಕನಿಷ್ಠ 33% ಕಾಡು, ಮರುಭೂಮಿ ಆಗದೆ ಇರೋ ರೀತಿಯಲ್ಲಿ ನಾವು ರೀಸ್ಟೋರ್ ಮಾಡಿ ಕೊಡಬೇಕು ಅನ್ನೋದು ವಿಶ್ವ ಸಮುದಾಯದ ಕೂಗು, ಹಕ್ಕೊತ್ತಾಯ. ಎಲ್ಲ ಶೃಂಗಸಭೆಗಳು ಕಳೆದ 10-15 ಶೃಂಗಸಭೆಗಳಿಂದ ಇದನ್ನೇ ಒತ್ತರಿಸಿ ಹೇಳ್ತಾ ಇರೋದು. ಹಾಗಾಗಿ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದೆರಡು ಮರ ಗಿಡ ನೆಡೋದು, ಪರಿಸರದ ಒಂದಿಷ್ಟು ಘೋಷಣೆ ಕೂಗೋದು, ಒಂದು ಹಾಡು ಹಾಡೋದು, ಮುಗಿದೋಯ್ತು. ಜೂನ್ 5ಕ್ಕೇನೆ ಪರಿಸರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡುವಂತ ಒಂದು ಸಾಂಪ್ರದಾಯಿಕ ಶೈಲಿ. ಆನಂತರ ನಮ್ಮನ್ನು ನಾವು ಮರೆತು ಬಿಡ್ತೇವೆ. ಆದ್ರೆ ಭೂಮಿ ಹಾಗಿಲ್ಲ. ಈಗ ಭೂಮಿ ಈಗ ಕುದಿತಾ ಇದೆ. ಭೂಮಿಯ ಮೇಲೆ ಮಳೆ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಆಗ್ತಾ ಇಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಹಾಸನದಂತ ಸಿಟಿನಲ್ಲೂ ಕೂಡ 41 ಡಿಗ್ರಿ ಉಷ್ಣತೆ ಏರ್ತಾ ಇದೆ ಅಂದ್ರೆ ಗಂಡಾಂತರಕಾರಿ ಬಂದಿದೆ ಈ ಭೂಮಿಯ ಮೇಲೆ ವಾಸ ಮಾಡ್ತಿರುವ ಮನುಕುಲಕ್ಕೆ. ಹಾಗಾಗಿ ಈ ಮನುಷ್ಯ ಕುಲ ತಾನು ಉಳಿದು ಬೆಳಿಬೇಕು ಅನ್ನೋದಿದ್ರೆ ಈ ಭೂಮಿಯನ್ನ ತಹಬಂದಿಗೆ ತರಬೇಕು ಮತ್ತು ಪರಿಸರದ ಕಾಳಜಿಯನ್ನ ಮನೆ ಮನೆಯಲ್ಲಿ ಮನುಷ್ಯನ ಒಳಗಡೆ ಬಿತ್ಕೊಳ್ಬೇಕು. ಇದೇ ಈಗಿರುವಂತ ಪರಿಹಾರ. ಹಾಗಾಗಿ ಈ ಪರಿಸರ ಸಂರಕ್ಷಣೆಗೆ ರಚನಾತ್ಮಕ ಹಾದಿಯನ್ನ ವ್ಯಕ್ತಿಗತ ನೆಲೆಯಲ್ಲೂ ಕಂಡುಕೊಳ್ಬೇಕು, ಸಾಮುದಾಯಿಕ ನೆಲೆಯಲ್ಲೂ ಕಂಡುಕೊಳ್ಬೇಕು ಮತ್ತು ಸರ್ಕಾರದ ನೆಲೆಯಲ್ಲೂ ಕಂಡುಕೊಳ್ಳಿಕ್ಕೆ ಬೇಕಾಗಿರುವಂತ ಒಂದು ಪ್ರಯತ್ನ, ಒತ್ತಡಗಳನ್ನ ಜನ ಹಾಕಬೇಕು ಅನ್ನೋದು ಬಹಳ ನಿರಂತರವಾಗಿರುವಂಥದ್ದು. ಡಿಸೆಂಬರ್ 2, 2019ರಿಂದ 13 ಡಿಸೆಂಬರ್ 2019ರವರೆಗೆ ಸ್ಪೇನ್ ದೇಶದ ರಾಜಧಾನಿ ಮ್ಯಾಡ್ರಿಡ್ ನಲ್ಲಿ 25ನೇ ವಾರ್ಷಿಕ ಜಾಗತಿಕ ಹವಾಮಾನ ಸಮಾವೇಶ ನಡೆಯುತ್ತೆ. ವರ್ಲ್ಡ್ ಕ್ಲೈಮೇಟ್ ಕಾನ್ಫರೆನ್ಸ್ 2019ರಲ್ಲಿ. ಅದು ಬಹಳ ಮಹತ್ತರವಾಗಿರುವಂತ ಕಾನ್ಫರೆನ್ಸ್ ಆಗತ್ತೆ. ಆ ಕಾನ್ಫರೆನ್ಸ್ ನಲ್ಲಿ ಸುಮಾರು 177 ದೇಶದ ವಿಜ್ಞಾನಿಗಳು, ರಾಜತಾಂತ್ರಿಕರು, ರಾಜಕೀಯ ತಜ್ಞರು ಭಾಗವಹಿಸಿದ್ರು. ಅದರಲ್ಲಿ ಏನೋ ಒಂದು ವಿಶೇಷತೆ ಇತ್ತು. ಈ ಸಮಾವೇಶದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಅದಕ್ಕೋಸ್ಕರ ಬೇರೆ ಬೇರೆ ದೇಶಗಳು ಏನೇನು ಸಾಧನೆಗಳನ್ನ ಮಾಡಿದಿರಿ ಅದನ್ನ ಪ್ರದರ್ಶನ ಮಾಡುವ ಮಳಿಗೆಗಳು ಕೂಡ ಸಾಲುಗಟ್ಟಿ ನಿಂತಿದ್ವು. ಅಲ್ಲಿ ಒಂದು ಮಳಿಗೆ ಇಡೀ ವಿಶ್ವದ ಪರಿಸರದ ನಾಯಕರನ್ನ ಸೂಜಿಗಳಂತೆ ಆಕರ್ಷಿಸುತ್ತೆ. ಆ ಅಂಗಡಿಯೊಳಗಡೆ ದೊಡ್ಡ ಪರಿಸರವಾದಿಗಳು ಇರಲಿಲ್ಲ, ಪರಿಸರದ ಮಾದರಿಗಳೂ ಇರಲಿಲ್ಲ, ಸಾಧನೆಗಳ ಗ್ರಾಫ್ಗಳು ಇರಲಿಲ್ಲ. ಅಲ್ಲಿದ್ದಿದ್ದು ಕೇವಲ ಭಾರತ ದೇಶದ ಬೈರಾಗಿಯೊಬ್ಬನ ಚಿತ್ರ, ಮಹಾತ್ಮ ಗಾಂಧಿಯ ಚಿತ್ರ. ಅವ್ರದ್ದು 2 ಬಟ್ಟೆ ನೇತು ಹಾಕಲಾಗಿತ್ತು ಮತ್ತು ಅವರ ಆಶ್ರಮದ ದೃಶ್ಯನ ಹೋಲುವಂತ ಒಂದು ಚರಕ ಕೂಡ ಅಲ್ಲಿತ್ತು. ಅವ್ರ ಚಾಪೆ, ಅವ್ರ ಚೊಂಬು ಅದನ್ನ ಅಲ್ಲಿಟ್ಟಿದ್ರು. ಹೆಚ್ಚು ಜನ ವೀಕ್ಷಣೆ ಮಾಡಿ ಕಾಮೆಂಟ್ ಬರೆದಿದ್ದು ಅದು ಅಂತೇಳಿ ನಾಗೇಶ್ ಹೆಗಡೆ ಒಂದ್ ಕಡೆ ದಾಖಲಿಸ್ತಾರೆ. ಅದ್ರ ಕೆಳಗಡೆ ಏನಿತ್ತು ಅಂತಂದ್ರೆ, ಸರಳ ಜೀವನವೇ ಮುಂದಿನ ಬಿಸಿ ಯುಗಕ್ಕೆ ಪರಿಹಾರ ಅಂತ ಒಂದು ಸಂದೇಶವನ್ನ ಅಲ್ಲಿ ಬರೆದಿತ್ತು, ಒತ್ತಿ ಹೇಳುತ್ತೆ. ಗಾಂಧೀಜಿಯವರ ಒಂದು ಪಾಪ್ಯುಲರ್ ಕೋಟ್ ಇದೆಯಲ್ಲ, ಪೃಥ್ವಿ ಎಲ್ಲರ ಅವಶ್ಯಕತೆಯನ್ನ ಪೂರೈಸಬಲ್ಲದು, ಆದ್ರೆ ದುರಾಸೆನಲ್ಲ. ಇದು ಬಹಳ ಚರ್ಚೆಗೆ ಕಾರಣ ಆಗುತ್ತೆ. ಇಡೀ COP25 ಕ್ಲೈಮೇಟ್ ಕಾನ್ಫರೆನ್ಸ್ ಒಂದು ಘೋಷಣೆಯನ್ನ ಕೊಡುತ್ತೆ. ಅದೇ ಘೋಷಣೆ, ನಾವು ಇನ್ನು ಮುಂದೆ ಈ ಭೂಮಿಯ ಮೇಲೆ ಸರಳವಾಗಿ ಬದುಕಬೇಕು, ಪರಿಸರ ಪೂರಕವಾಗಿ ಬದುಕಬೇಕು, ಈ ಕೊಳ್ಳು ಬಾಕತನದಿಂದ ದೂರ ಇರಬೇಕು, ಸಮಾಜವಾದಿ ನೆಲೆಯಲ್ಲೇ ಬದುಕಬೇಕು ಅನ್ನೋದನ್ನ ಬಹಳ ಬೇರೆ ಬೇರೆ ರೂಪದಲ್ಲಿ ಅದು ಒತ್ತಿ ಹೇಳಲಿಕ್ಕೆ ಶುರುವಾಗುತ್ತೆ. ಅದೊಂದು ದಾಖಲು ಮಾಡುತ್ತೆ. 2010ರಿಂದ 2020 ಈ ದಶಕ ಇದೆಯಲ್ಲ, ಅತ್ಯಂತ ಗರಿಷ್ಠ ತಾಪಮಾನ ದಾಖಲೆಯಾದ ವರ್ಷ ಇಡೀ ಇತಿಹಾಸದಲ್ಲೇ. ಅದು 1.1 ಡಿಗ್ರಿ ಸೆಲ್ಸಿಯಸ್. ಇದು ಕೈಗಾರಿಕಾ ಯುಗದ ಹಿಂದಿನ ಸರಾಸರಿಗಿಂತ ಜಾಸ್ತಿ ಇತ್ತು. ಈ ಹಿಂದೆ ಪ್ಯಾರಿಸ್ ಶೃಂಗಸಭೆ ಈ ಏರ್ತಾ ಇರುವ ಉಷ್ಣತೆಗೆ ಕಡಿವಾಣ ಹಾಕ್ಲಿಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು, 1.1 ಡಿಗ್ರಿ ಏರದೇ ಇರೋ ತರದಲ್ಲಿ ತಡಿಬೇಕು ಅಂತ ಏನು ಗಟ್ಟಿಯಾದ ನಿರ್ಣಯಗಳನ್ನು ಹೇಳಿತ್ತೋ ಆ ನಿರ್ಣಯನೇ ಒತ್ತು ಪಾಸ್ ಮಾಡುತ್ತೆ.
ಈ ಸಮಸ್ಯೆಯ ಕಾರಣಕ್ಕಾಗಿ ಅದು ಬಹಳ ಹಿಂದೆನೆ ರಿಯೋ 94ನೇ ಇಸವಿಯಿಂದನೂ ಕೂಡ ಇದೇ ಮಾತನ್ನು ಹೇಳ್ಕೊಂಡು ಬಂದ್ರು. ವಿಶ್ವ ಸಮುದಾಯ ಮತ್ತು ವಿಶ್ವ ಸರ್ಕಾರಗಳು ಗಮನ ಹರಿಸದೇ ಇರುವ ಕಾರಣಕ್ಕಾಗಿ ಸುಮಾರು 10 ವರ್ಷದಿಂದ ಏನೇನು ಎಚ್ಚರಿಕೆಯನ್ನ ಕೊಟ್ಟಿದ್ರೋ ಅದೆಲ್ಲವೂ ಕೂಡ ಅನುಭವಿಸೋ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ ವಿಕಿಪೀಡಿಯಾ ಒಂದು ದಾಖಲು ಮಾಡುತ್ತೆ. ಸಮುದ್ರದ ತನ್ನ ಗರಿಷ್ಠ ತಾಪಮಾನ ಮೀರಿ ಬಿಟ್ಟಿದೆ. ಹಾಗಾಗಿ 26% ನಮ್ಮ ಈ ಸಾಗರದೊಳಗಡೆ ಆಮ್ಲದ ಅಂಶ ಹೆಚ್ಚಾಗಿದೆ. ಇದು ಜಲಚರಗಳ ಅಸ್ತಿತ್ವಕ್ಕೆ ಸಂಚಕಾರ ಮತ್ತು ಭೂಮಿ ಮೇಲೆ ವಾಸ ಮಾಡ್ತಾ ಇರುವಂತ ಜನಗಳಿಗೂ ಕೂಡ ಸಂಚಕಾರ ಆಗುತ್ತೆ. ಇನ್ ಮುಂದೆ ಬೀಳೋ ಮಳೆ ನಲ್ಲಿ ಆಮ್ಲದ ಉಡುಗೊರೆ ನಮಗೆ ಬರುತ್ತೆ. ಆಮ್ಲ ಮಳೆಯ ಉಡುಗೊರೆ ಕೊಡ್ಲಿಕ್ಕೆ ಭೂಮಿ ಸಜ್ಜಾಗಿ ನಿಂತಿದೆ, ಎದುರಿಸಬೇಕಾಗುತ್ತೆ ನೀವು ತಡಿದೇ ಇದ್ರೆ ಅಂತ ಹೇಳಿ. ಸ್ಟೀಫನ್ ಹಾಕಿಂಗು ಅದನ್ನ ಹೇಳ್ತಾರೆ, ನೀವ್ ಇದನ್ನ ತಡಿದೆ ಹೋದ್ರೆ ಇನ್ನೊಂದು ಗ್ರಹನ ನೋಡ್ಕೊಳ್ಬೇಕು ಜೀವನ ಮಾಡ್ಲಿಕ್ಕೆ ಅಂತ ಹೇಳಿ. 2019 ದಾಖಲೆ ಪ್ರಕಾರ 2019-20 12 ತಿಂಗಳಲ್ಲಿ ನಮ್ಮ ಗ್ರೀನ್ಲ್ಯಾಂಡ್ ನಲ್ಲಿ ಕರಗಿದ ಹಿಮಗಡ್ಡೆ ಪ್ರಮಾಣ 32,900 ಕೋಟಿ ಟನ್. ಊಹೆ ಮಾಡ್ಕೊಳ್ಳಿ, ಅದರ ಪರಿಣಾಮ ನೇರವಾಗಿ ಸಣ್ಣ ದೇಶಗಳ ಮೇಲೆ ಪರಿಣಾಮ ಬೀರುತ್ತೆ. 21ನೇ ಶತಮಾನದ ಅಂತ್ಯದ ವೇಳೆಗೆ ಸಮುದ್ರದ ಮಟ್ಟ ಇವತ್ತಿನ ಸಮುದ್ರದ ಮಟ್ಟಕ್ಕಿಂತ ಕನಿಷ್ಠ 40 ಸೆಂಟಿಮೀಟರ್ ಮೇಲಕ್ಕೆ ಏರ್ಲಿದೆ ಅಂತ. ನಮ್ಮ ಭಾರತದ ಭೂಪಟ ಇದೆಯಲ್ಲ, ಅದು ಕನಿಷ್ಠ 1 ರಿಂದ 1.5 ಕಿಲೋಮೀಟರ್ ಕಡಿಮೆ ಆಗುತ್ತೆ ಸುತ್ತಲುವೆ. ನಮ್ದು ಗುಜರಾತ್ ಮುಳುಗೋಗುತ್ತೆ, ಅಂಡಮಾನ್ ಮುಳುಗೋಗುತ್ತೆ, ಲಕ್ಷದ್ವೀಪಗಳು ಮುಳುಗೋಗುತ್ತೆ. ಈ ಶತಮಾನದ ಅಂತ್ಯದ ವೇಳೆಗೆ ಆಲ್ಮೋಸ್ಟ್ ಆಲ್ ಅರ್ಧ ಬಂಗಾಳ ಕೊಲ್ಲಿ, ವೆಸ್ಟ್ ಬೆಂಗಾಲ್ಗಳೆಲ್ಲ ಮುರ್ಟೋಗ್ಬಿಡುತ್ತೆ. ಅಂದ್ರೆ ಸುಮಾರು 1 ಮೀಟರ್ ಸಮುದ್ರದ ಮಟ್ಟ ಏರಿಕೆ ಆಗುತ್ತೆ ಮೇಲಕ್ಕೆ ಅಂತ. ನಾವು 5,763 ಕಿಲೋಮೀಟರ್ನಷ್ಟು ಜಾಗನ ಕಳ್ಕೊಳ್ತೀವಿ ಈ ಪ್ರವಾಹದ ಬೇಗುದಿ ಒಳಗಡೆ. ಬಾಂಗ್ಲಾದೇಶ ತನ್ನ 11% ಕರಾವಳಿ ಭೂಮಿಯನ್ನ ಕಳ್ಕೊಂಡ್ಬಿಡುತ್ತೆ ಅಂತ. ಹಾಗಾಗಿ ಅಲ್ಲಿ ಉಳ್ಕೊಳ್ತಾರಲ್ಲ 7 ರಿಂದ 10 ಮಿಲಿಯನ್ ಹವಾಮಾನ ನಿರಾಶ್ರಿತರನ್ನ ಅದು ಸೃಷ್ಟಿ ಮಾಡುತ್ತೆ. ಅದು ಮತ್ತೊಮ್ಮೆ ಭಾರತಕ್ಕೆ ದೊಡ್ಡ ಆತಂಕವನ್ನ ತಂದೊಡ್ಡುತ್ತೆ. ಅಂದ್ರೆ ಭಾರತಕ್ಕೆ ದೊಡ್ಡ ಆತಂಕ ಇದೆ. ಭಾರತವೂ ಸೇರಿದಂತೆ 3ನೇ ಜಗತ್ತಿನ ದೇಶಗಳಿಗೆ ಇದು ತುಂಬಾ ಆತಂಕ ಅಂತ ಹೇಳಿ ಮ್ಯಾಡ್ರಿಡ್ ಶೃಂಗಸಭೆಗಳು ಬಹಳ ಹೇಳಿತ್ತು. ನಮ್ಮ ದೇಶದಲ್ಲಿ ಕಳೆದ 12 ತಿಂಗಳಲ್ಲಿ 70 ಲಕ್ಷ ಈ ಕ್ಲೈಮೇಟ್ ರೆಫ್ಯೂಜಿಗಳು ಉಂಟಾಗಿದ್ದಾರೆ. ಅದರ ಪರಿಣಾಮವಾಗಿ ತುಂಬಾ ಡ್ರಾಟ್, ಬರಗಳೆಲ್ಲ ಬಂದಿದೆ. ನಮ್ಮ ದೇಶದ ಮಕ್ಕಳು ಪ್ರತಿ ವರ್ಷ ಹಸುವಿನಿಂದ ಸುಮಾರು 5.6 ಮಿಲಿಯನ್ ಮಕ್ಕಳ ಸಾವಿಗೆ ಇದು ಕೊಡುಗೆ ನೀಡುತ್ತೆ. ಇದು ವಿಶ್ವದ ಒಟ್ಟು ಅರ್ಧಕ್ಕಿಂತ ಹೆಚ್ಚಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದ 35 ಕೋಟಿ ಜನ ಈ ಬಡತನದ ಬೇಗುದಿಗೆ ಸಿಕ್ಕಾಕೊಂಡಿದ್ದಾರೆ. ಈ ಕಳೆದ 2 ದಶಕದಲ್ಲಿ ನಮ್ದೊಂದು ಗಂಗೆ ಮೀಟರ್ ಇದೆ. ಗಂಗಾ ನದಿ 2 ಮೀಟರ್ ತೆಳ್ಳಗಾಗಿದೆ ಅಂತ ಹೇಳಿ ವರದಿ ಕೊಡುತ್ತೆ. 1988ರಲ್ಲಿ 355 ಮೀಟರ್ ಬಿಡುತ್ತಿದ್ದಂತೆ ಈ ಗಂಗಾ ಮಾತೆ ಈಗ 240 ಮೀಟರ್ ಇಳಿದಿದ್ದಾಳೆ ಅಂತ ಹೇಳಿ ಒಂದು ರಿಪೋರ್ಟ್ ನಮ್ಮ IITನೇ ಅದನ್ನು ಕೊಟ್ಟಿದೆ. ಒಟ್ಟಾರೆ ಈ ವಾತಾವರಣದ ಏರುಪೇರಿನಿಂದ ಭಾರತ ದೇಶಕ್ಕೆ ಪ್ರತಿ ವರ್ಷ 800 ಕೋಟಿ ರೂಪಾಯಿಯಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಈ ಗ್ಲೋಬಲ್ ವಾರ್ಮಿಂಗಿನ ಕಾರಣಕರ್ತರು 3ನೇ ಜಗತ್ತಿನ ಈ ದೇಶ ಅಲ್ಲ ಅಂತೇಳಿ ಕ್ವಿಟೋ ಪ್ರೋಟೋಕಾಲ್ ಹೇಳಿದೆ. ಪ್ಯಾರಿಸ್ ಕೂಡ ಅದನ್ನು ಬಹಳ ಗಟ್ಟಿಯಾಗಿ ಒತ್ತಿ ಹೇಳ್ತಾ ಇದೆ. ಇದಕ್ಕೆ ಮೂಲ ಕಾರಣಕರ್ತರು ಅಮೆರಿಕ ಮತ್ತು ಯುರೋಪಿನ ಶ್ರೀಮಂತ ದೇಶಗಳ ಮಾಡಿದಂತ ಈ ಎಲ್ಲ ಇದಕ್ಕೆ 3ನೇ ಜಗತ್ತಿನ ದೇಶಗಳು ತಮ್ಮ ಬೆಲೆಯನ್ನ ತೆರ್ತಾ ಇದ್ದಾವೆ ಅಂತ ಹೇಳಿ. ಹಾಗಾಗಿ 2030ನೇ ಇಸ್ವಿಗೆ ನಮ್ಮ ದೇಶ, ವಿಶೇಷವಾಗಿ ಭಾರತ, ನೀರಿನ ಅಭಾವವನ್ನ ಎದುರಿಸುತ್ತೆ. ಯಾವುದೇ ಸರ್ಕಾರವು ಒಂದು ಕುಡಿಯುವ ನೀರನ್ನ ಪೂರೈಸಕ್ ಆಗದೆ ಇರುವಂತ ಸ್ಥಿತಿಗೆ ಬಂದು ತಲುಪುತ್ತೆ. ಇದು ಆಹಾರ ಭದ್ರತೆ, ಮನುಷ್ಯನ ಆರೋಗ್ಯ ಮತ್ತು ಅವನ ಆರ್ಥಿಕ ಚಟುವಟಿಕೆಯ ಮೇಲೆ ತುಂಬಾ ದುಷ್ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಇದು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತ ವಿಷಯ. 54% ಭಾರತ ನೀರಿನ ಕೊರತೆಯನ್ನು ಎದುರಿಸುತ್ತೆ ಈ ಇನ್ನೊಂದು 5 ರಿಂದ 6 ವರ್ಷದ ಒಳಗಡೆ. ಅದು ಬೀಳುವ ಗಂಭೀರ ಒತ್ತಡಗಳಲ್ಲಿ ಇದು ಕೂಡ ಒಂದಾಗಿದೆ. ಈಗ 1820 ನಮಗೆ ಘನ ಅಡಿಯಷ್ಟು ನೀರು ಸಿಗ್ತಾ ಇದೆ. 2030ಕ್ಕೆ 1140 ಇಳಿತೀವಿ. ತುಂಬಾ ಸ್ಟ್ರೆಸ್ ಆಗುತ್ತೆ. ನಾವು ಜಗತ್ತಿಗೆ ಅರ್ಥ ಮಾಡಿಸ್ಬೇಕಾಗಿದೆ, ಮತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿವರೆಗೂ ನಡೆದಿರುವಂತ ಎಲ್ಲ ಶೃಂಗ ಸಭೆಗಳು ಹೇಳ್ತಿರೋದು ಮತ್ತು ಹೇಳೋದು ಒಂದೇ ಮಾತು, ನಾವೀಗ ಮಾತು ನಿಲ್ಸಿ ಕೆಲ್ಸಕ್ಕೆ ಇಳಿಬೇಕು ಅಂತ. ಸರ್ಕಾರಗಳು ಮುಲಾಜಿಲ್ಲದೆ ತಮ್ಮ ಪರಿಸರದ ನೆಲಗಟ್ಟನ್ನ ಪರಿಸರದ ಮೂಲೆಗೆ ನಿಂತ್ಕೊಳ್ಬೇಕು.
ಪರ್ಯಾಯ ಇಂಧನದ ಕಡೆಗೆ ತೀವ್ರವಾಗಿ ಹೊರಳಬೇಕು ಅಂತ ನಮ್ಗೆ ಎಲ್ಲ ಶೃಂಗಸಭೆಗಳು ಅದನ್ನ ಹೇಳ್ತಾರೆ. ಹಾಗಾಗಿ ಈ ಮನುಷ್ಯ ಕುಲ ಉಳಿಸಲಿಕ್ಕೆ ಪರಿಸರದ ದಿನದ ಘೋಷಣೆಗಳನ್ನ ಗಟ್ಟಿಯಾಗಿ ಹೇಳ್ತಾನೆ ಬರ್ತೀವಿ. 2017ರಲ್ಲೇ ಈ ವಿಶ್ವವನ್ನ ಉತ್ತಮವಾಗಿಡ್ಲಿಕ್ಕೆ ನಾವೆಲ್ಲರೂ ಭಾಗಿಯಾಗೋಣ ಅಂತ, ಜಾಯಿನ್ ದ ರೇಸ್ ಟು ಮೇಕ್ ದ ವರ್ಲ್ಡ್ ಬೆಟರ್ ಪ್ಲೇಸ್. 19ರಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನ ಸೋಲಿಸೋಣ ಅಂತ. ಇಲ್ಲಿರೋದೇನಂತಂದ್ರೆ ಪ್ಲಾಸ್ಟಿಕ್ ಅನ್ನೋದು ಎಲ್ಲ ಮಾಲಿನ್ಯಗಿಂತ ಬಹಳ ಗಟ್ಟಿಯಾಗಿ ತನ್ನ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಅದನ್ನ ನಾವು ಓಡಿಸ್ಲೇಬೇಕು ನಾವು ಯುದ್ಧದ ರೂಪದಲ್ಲಿ. 2020ರಲ್ಲಿ ಈ ಭೂಮಿ ಮೇಲೆ ಅಂದ್ರೆ ಇಡೀ ಇಡೀ ನಮ್ಮ ಗ್ಯಾಲಕ್ಸಿಯಲ್ಲಿಯೇ ಭೂಮಿ ಒಂದೇ ಎಲ್ಲ ಜೀವಿಗಳನ್ನು ಆತ್ಕೊಂಡು ಹೊತ್ಕೊಂಡು ನಿಂತಿರುವಂತ ಇದು. ಇದರಲ್ಲಿ ಒಂದು ಜೀವ ಏನಾದ್ರೂ ಕಳ್ಕೊಂಡ್ರೆ ಉಳಿದಿದ್ದೆಲ್ಲ ಮುಕ್ಕಾನೆ. ಅಡಿಗರು ಹೇಳ್ದಂಗೆ ಒಂದು ಕಳ್ಕೊಂಡ್ರೆ ಉಳಿದಿದ್ದೆಲ್ಲ ಮುಕ್ಕ. ಹಾಗಾಗಿ ಎಲ್ಲಾ ಜೀವಿಗಳನ್ನು ಉಳಿಸ್ಬೇಕು, ಈ ಜೀವ ವೈವಿಧ್ಯವನ್ನ ಆನಂದಿಸಿ ರೀಸ್ಟೋರ್ ಮಾಡಿ ಅಂತ 21 ಕೇಳುತ್ತೆ. ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಮತ್ತು ನಮ್ಮ ಸಂಬಂಧಗಳನ್ನ ನಿಸರ್ಗಮುಖಿಯಾಗಿ ನಾವು ಬದಲಿಸ್ಕೊಳ್ಳೇಬೇಕು. ಇಲ್ಲದೆ ಇದ್ರೆ ನಮಗೆ ಉಳುಗಾಲ ಇಲ್ಲ ಅನ್ನೋದು ಅದು ನಮ್ಗೆ ಹೇಳ್ಕೊಟ್ಟಂತ ಬಹಳ ಇದೆ. 2022ರಲ್ಲಿ ಮತ್ತೆ ನಮ್ಗಿರೋದು ಒಂದೇ ಭೂಮಿ ಅಂತ. ಯಾವಾಗ 1972ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಘೋಷಣೆ ಹೊತ್ತಿದ್ರು ನಮ್ಗಿರೋದೊಂದೇ ಭೂಮಿ ಉಳಿಸ್ಕೊಳ್ಳೋಣ ಅಂತೇಳಿ. 2022ನಲ್ಲೂ ಕೂಡ ಅದೇ ಎಚ್ಚರಿಕೆ ಕೊಡ್ತಾ ಇರೋದು ನಮ್ಮ ದೊಡ್ಡ ರಾಜಕೀಯ ನೇತಾರರಿಗೆ, ಯಜಮಾನ್ರೆ ನಮ್ಗಿರೋದು ಒಂದೇ ಭೂಮಿ, ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ. ಈಗ ಏನ್ ಹೇಳ್ತಾ ಇದೆ ಜಗತ್ತು, ಈ ಭೂಮಿಗೋಸ್ಕರ ನಾವು ಅದರ ಯೋಗಕ್ಷೇಮಕ್ಕೋಸ್ಕರ ಅದನ್ನ ಉಳಿಸಲೇಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಭೂಮಿ ನಮ್ಮ ಭವಿಷ್ಯ, ಈ ಸಲದ ಘೋಷಣೆ ಭವಿಷ್ಯ ಬೇಕಾ ಭೂಮಿನ ಉಳಿಸಲಿ ಅಂತೇಳಿ. ಒಟ್ಟಾರೆ ನಮಗೆ 3 ದಿನಾಚರಣೆಗಳು ಬರ್ತವೆ. ವರ್ಲ್ಡ್ ವಾಟರ್ ಡೇ, ಎನ್ವಿರಾನ್ಮೆಂಟ್ ಡೇ, ಅರ್ತ್ ಡೇ. ಈ 3 ದಿನಗಳು ಒಟ್ಟಾರೆಯಾಗಿ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ನಮ್ಮ ಈ ಭೂಮಿ 3 ರೀತಿಯ ಗ್ರಹ ತುರ್ತು ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಪ್ಲಾನೆಟ್ ಎಮರ್ಜೆನ್ಸಿ, 3 ಎಮರ್ಜೆನ್ಸಿ. ಒಂದು ಭೂಗೋಳ, ಪ್ರಕೃತಿ ಮತ್ತು ಮನುಷ್ಯ. ಈ ಭೂಗೋಳ ಇದೆಯಲ್ಲ, ಮನುಷ್ಯ ಮತ್ತು ಈ ಪ್ರಕೃತಿ ತಾಳಿಕೊಳ್ಳಲಾರದ ರೀತಿನಲ್ಲಿ ಬಿಸಿ ಆಗ್ತಾ ಇದೆ. 2ನೇದು, ಅದರ ಮೇಲೆ ಈ ಏರಿದ ತಾಪಮಾನದಿಂದಾಗಿ ಜೀವ ಸಂಕುಲಗಳು ಬಹಳ ವೇಗವಾಗಿ ನಾಶ ಹೊಂದ್ತಾ ಇವೆ. ಸುಮಾರು 1 ಮಿಲಿಯನ್ ಜಾತಿಯ ಪ್ರಭೇದದ ಜೀವ ಸಂಕುಲಗಳು ಅಳಿವಿನಂಚಿನಲ್ಲಿವೆ ಅಂತ. 3ನೇದು, ಈ ಪೊಲ್ಯೂಷನ್ ವಿಪರೀತ ಆಗಿ ಗಾಳಿ, ಭೂಮಿ ಮತ್ತು ನೀರು ಇವು 3 ಕೂಡ ವಿಷಪೂರಿತ ಆಗ್ತಾ ಇದೆ. ನಾವು ತಿನ್ನುವ ಎಲ್ಲ ಫುಡ್ ನಲ್ಲೂ ವಿಷದ ಅಂಶಗಳು ಹೆಚ್ಚು ಸೇರ್ಕೊಳ್ತಾ ಇವೆ. ಈ 3ಅನ್ನು ನಾವು ತಡೆದೇ ಇದ್ರೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಜಾಗ ಇಲ್ಲ ಅಂತ. ಹಾಗಾಗಿ ಈ ಸಲದ ಭೂದಿನ ಹೇಳಿದ್ದು ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್. ನಿಮ್ಗೆ ಭೂಮಿ ಗ್ರಹ ಬೇಕೋ ಪ್ಲಾಸ್ಟಿಕ್ ಬೇಕೋ ನಿರ್ಧಾರ ಮಾಡಿ ಅಂತ. ಈ ಪರಿಸರನು ಕೂಡ ಹೇಳ್ತಾ ಇರೋದು ನಮ್ಮ ಭೂಮಿ ನಮ್ಮ ಭವಿಷ್ಯ, ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ ಈ ಭೂಮಿಯನ್ನ ನಾವು ಸುಸ್ಥಿತಿಯಲ್ಲಿ ಇಟ್ಟುಕೊಟ್ಟು ಹೋಗ್ಬೇಕು ಅಂತ. ವೇಗವಾಗಿ ಡೆಸರ್ಟಿಫಿಕೇಶನ್ ಆಗ್ತಾ ಇದೆ, ಅದನ್ನ ತಡಿಬೇಕು. ಬಹಳ ವೇಗವಾಗಿ ಬರದ ಸುಳಿಗೆ ಸಿಲುಕ್ತಾ ಇದೆ, ಡ್ರಾಟು, ಅದನ್ನ ತಡಿಬೇಕು. ಪರಿಸರದ ಮರಗಳು ಕ್ಷೀಣಿಸ್ತಾ ಇದಾವೆ, ಅದನ್ನ ತಡಿಬೇಕು. ರಿಸ್ಟೋರ್ ಮಾಡಿ ಮುಂದಿನ ಪೀಳಿಗೆಗೆ ಕೊಟ್ಟು ನಾವು ನಮ್ಮ ಜವಾಬ್ದಾರಿಯನ್ನ ತೊಳ್ಕೊಳ್ಬೇಕು ಅನ್ನೋದನ್ನ ಗಟ್ಟಿಯಾಗಿ ಹೇಳ್ತಾ ಇದೆ. ನೋಡಿ, 2019ರ ಮ್ಯಾಡ್ರಿಡ್ ಶೃಂಗಸಭೆ ಆದ ತಕ್ಷಣ ಬಹಳ ಸೀರಿಯಸ್ ಇದು. ಚೈನಾದ ಅಧ್ಯಕ್ಷರು ಜಿನ್ಪಿಂಗ್ 2020ರ ವಿಶ್ವಸಂಸ್ಥೆಯ ಆನ್ಲೈನ್ ಸಮಾವೇಶದಲ್ಲಿ ಅವ್ರದೊಂದು ಭಾಷಣ ಇಡೀ ಪ್ರಪಂಚಕ್ಕೆ ಸಂಚಲನ ಉಂಟು ಮಾಡುತ್ತೆ. ಅವ್ರು ಹೇಳ್ತಾರೆ, ವಿ ಆರ್ ಗೋಯಿಂಗ್ ಟು ಬಿ ಎ 0 ಕಾರ್ಬನ್ ಕಂಟ್ರಿ ಬೈ 2050. ಅವರು 2020ಕ್ಕೆ ಅವರು ಬಡತನ ಮುಕ್ತ ದೇಶ ಅಂತ ಹೇಳಿ ವಿಶ್ವಸಂಸ್ಥೆಯ ಮಿಲೆನಿಯಂ ಗೋಲ್ ನಲ್ಲಿ 10 ವರ್ಷ ಮೊದಲೇ ಸಾಧಿಸಿ ತೋರಿಸ್ಬಿಟ್ಟಿದ್ರು. ನಾವು 2050ಕ್ಕೆ 0 ಕಾರ್ಬನ್ ಆಗ್ತಿದ್ವಿ. ನಮ್ದು ಡೆವಲಪಿಂಗ್ ಕಂಟ್ರಿ, ನಾವು ಕಂಟ್ರೋಲ್ ಮಾಡ್ತಾನೆ ಇದೀವಿ, ನಾವು ಅದ್ರೊಳಗಡೆ ಆಗ್ತೀವಿ ಅಂತೇಳಿ. ಆ ಘೋಷಣೆ ಹೊರಗೆ ಬಿದ್ದ ತಕ್ಷಣ ಬೇರೆ ದೇಶದ ಎಲ್ಲ ರಾಜತಾಂತ್ರಿಕ ನಾಯಕರು ಕೂಡ ನಾವು ಕಡಿಮೆ ಮಾಡ್ತೀವಿ ಅಂದ್ರು. ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಕೂಡ ನಾವು 2040 ವೇಳೆಗೆ ರಸ್ತೆಲೆಲ್ಲ ನಮ್ದು ಎಲೆಕ್ಟ್ರಿಕ್ ವೆಹಿಕಲ್ ಬಿದ್ದಿರುತ್ತೆ, ನಾವು 2060 0 ಕಾರ್ಬನ್ ದೇಶ ಆಗ್ತೀವಿ ಅಂತೇಳಿ ನಮ್ಮ ಆಗಿನ ಪ್ರಧಾನ ಮಂತ್ರಿಗಳು ಕೂಡ ಒಂದು ಘೋಷಣೆಯನ್ನ ಕೊಟ್ಟಿದ್ರು. ಇವು ಘೋಷಣೆಗಳೇ ಆದವು. ಮತ್ತೆ ದುಬೈನಲ್ಲಿ ನಡೆದಂತ ಶೃಂಗಸಭೆಯಲ್ಲಿ ಅದೇ ಒತ್ತು ಹೇಳಿದ್ದು, ಘೋಷಣೆ ಕೊಟ್ರಿ, ನಿಮ್ಮ ರಿಸಲ್ಟ್ ಕೊಡಿ ಅಂತ. ಈಗ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ನಾವು
ಒತ್ತಡವನ್ನ ಹೇರುವಂತ ಸ್ಥಿತಿಯಲ್ಲಿದ್ದೀವಿ ಸರ್ಕಾರಕ್ಕೆ. ಎರಡನೇದು, ನಮ್ಮ ಜನರಿಗೆ ಪರಿಸರದ ಸಾಕ್ಷರತೆಯನ್ನು ಹೇಳುವ ಸ್ಥಿತಿಯಲ್ಲಿದ್ದೀವಿ, ಹೇಳಲೇಬೇಕಾಗಿದೆ. ಹಾಗಾಗಿ ಈ ವಿಶ್ವ ಪರಿಸರಕ್ಕೆ ನಾವು ವೈಯಕ್ತಿಕವಾಗಿ ಅಥವಾ ಸಾಮುದಾಯಿಕವಾಗಿ ಅಥವಾ ಸಮುದಾಯ ಪ್ರಚಾರಕ್ಕೆ ಸರ್ಕಾರದ ಮುಖವಾಗಿ ಕೊಡಬೇಕಾಗಿರುವಂತ ಒಂದೇ ಒಂದು ಜವಾಬ್ದಾರಿ ಅಂದ್ರೆ ಕಾಂಟ್ರಿಬ್ಯೂಷನ್ ಟು ದಿಸ್ ವರ್ಲ್ಡ್, ಸುಸ್ಥಿರ ಅಭಿವೃದ್ಧಿ ಮಂತ್ರ. ಏನ್ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಈ ನೆಲದ ಜೀವಗಳಿಗೆ ಒಳ್ಳೆ ಗಾಳಿ, ಶುದ್ಧವಾಗಿರುವಂತ ಜಲ, ಶಕ್ತಿಯುತವಾಗಿರುವಂತ ಆಹಾರ ಮತ್ತು ಗುಣಮಟ್ಟದ ಜೀವನವನ್ನ ಒದಗಿಸ್ಕೊಡೋದು. ಇದು ಒಂದು ಸರ್ಕಾರದ ನಾಗರಿಕ ಜವಾಬ್ದಾರಿ. ಅದು ಕೊಡ್ಲಿಕ್ಕೆ ಪರಿಸರಮುಖಿಯಾಗಿಯೇ ಬದುಕಬೇಕು. ನಾಗೇಶ್ ಹೆಗಡೆ ಅವರು ದಾಖಲು ಮಾಡ್ದಂಗೆ ನಂಬರ್ 1, ಈ ಫಾಸಿಲ್ ಇಂಧನಗಳಿದೆಯಲ್ಲ, ಪೆಟ್ರೋಲು, ತೈಲ, ಕಲ್ಲಿದ್ದು, ಈ ಲೋಹಗಳ ಮೇಲಿನ ಅವಲಂಬನೆಯನ್ನ ನಾವು ಹಂತ ಹಂತವಾಗಿ ಕಡಿಮೆ ಮಾಡ್ಬೇಕು ಅಂತ ಈ ಪ್ರಯತ್ನದಲ್ಲಿ ಸರ್ಕಾರಗಳು ಒಂದಿಷ್ಟು ಗಮನ ಹರಿಸಿದಾವೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಗಮನ ಹರಿಸಿದೆ. ಇನ್ನು ಎರಡನೇದು, ನಮಗೆ ಬಹಳ ಮುಖ್ಯವಾಗಿ ಈ ನಿಸರ್ಗದಲ್ಲಿ ಹೆಚ್ಚು ಕಾಲ ಉಳಿಯುವ ರಾಸಾಯನಿಕಗಳ ಬಳಕೆ ಇದೆಯಲ್ಲ, ಅದನ್ನ ನಾವು ಕಡಿತಗೊಳಿಸ್ಬೇಕು. ಎಂಡೋಸಲ್ಫಾನು, DDT ಇಂಥವು ತುಂಬಾ ಸಮಸ್ಯೆ ಒಡ್ಡಿರೋದನ್ನ ನಾವು ನೋಡಿದೀವಿ. ಅದು ಪರಿಸರಕ್ಕೂ ಮತ್ತು ಮನುಷ್ಯನಿಗೂ ಪರಿಣಾಮ ಉಂಟು ಮಾಡುತ್ತೆ. ಮೂರನೇದು, ನಮ್ಮ ಕಾಡಿನ ಪ್ರಮಾಣ ಕನಿಷ್ಠ ಅಗತ್ಯತೆಯ ಮಟ್ಟಕ್ಕಿಂತ ಕೆಳಗಿಳಿದೆ ಅಂತ ನೋಡ್ಕೊಳ್ಬೇಕಂತ. ನಮ್ಮ ಪರಿಸರ ವಿಜ್ಞಾನಿಗಳು ಹೇಳ್ತಾರೆ 33% ಇರ್ಬೇಕಂತ. ಈ ಭೂಮಿಯ ಮೇಲೆ ಮಳೆ ಚೆನ್ನಾಗಾಗ್ಬೇಕು, ಉಷ್ಣತೆ ಚೆನ್ನಾಗಿರ್ಬೇಕು, ಮನುಷ್ಯ ಖುಷಿಯಾಗಿ ಬದುಕ್ಬೇಕು, ಎಲ್ಲ ಜೀವಚಲಗಳು ಚೆನ್ನಾಗಿರ್ಬೇಕು ಅನ್ನೋದಿದ್ರೆ ಕನಿಷ್ಠ 33% ಕಾಡಿರ್ಲೇಬೇಕು ಅಂತ ಹೇಳಿ. ಆದ್ರೆ 18%ಗಿಂತನೂ ಕಡಿಮೆ ಇದೆ ಅಂತ ಹೇಳಿ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ ವರದಿ ಹೇಳುತ್ತೆ. ಇಡೀ ಭಾರತದಲ್ಲಿ 21-22% ಇದೆ, ಕರ್ನಾಟಕದಲ್ಲಿ 18%ಗಿಂತ ಕಡಿಮೆ ಇದೆ. ಮಳೆ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ? ಬಿಸಿಲು ಬರದೆ ಇನ್ನೇನಾಗುತ್ತೆ? ಹೀಟ್ ವೇವ್ ಬರದೆ ಮತ್ತೇನಾಗುತ್ತೆ? ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುವಂತ ಕೆಲಸ ಇರೋ ಕಾಡನ್ನ ಉಳಿಸ್ಬೇಕು, ಮತ್ತೆ ರಿಸ್ಟೋರ್ ಮಾಡ್ಬೇಕಾಗಿದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಹೆಚ್ಚೆಚ್ಚು ಮರಗಿಡಗಳನ್ನ ಸಂಪೋಷಣೆ ಮಾಡ್ಬೇಕು. ಇದು ಮೂರನೇದು ಮುಖ್ಯವಾಗಿರೋಂಥ. ನಾಲ್ಕನೇದು, ವೇಗವಾಗಿ ಬೆಳಿತಾ ಇರುವಂತ ಕಾಲಘಟ್ಟ ಇದು. ಕಾರ್ಪೊರೇಟ್ ಯುಗದಲ್ಲಿ ಇದೀವಿ. ಕಾರ್ಪೊರೇಟ್ ಯುಗದಲ್ಲಿ ಲಾಭ ಬಿಟ್ರೆ ಮತ್ತೇನು ಇಲ್ಲ. ಅದು ತನ್ನ ಲಾಭಕ್ಕೋಸ್ಕರ ಪರಿಸರವನ್ನೇ ನುಂಗು ನೀರು ಕುಡಿತಾ ಇದೆ. ಈ ಡೆವಲಪ್ಮೆಂಟ್ ಇದೆಯಲ್ಲ, ನಮ್ಮ ಈ ಕಾರ್ಪೊರೇಟ್ ಡೆವಲಪ್ಮೆಂಟ್ ಮಾದರಿ ಅಂದ್ರೆ ರಸ್ತೆ ಬಿಲ್ಡಿಂಗ್ಗಳು. ಈ ರಸ್ತೆ ಬಿಲ್ಡಿಂಗಿನ ಕಾರಣಕ್ಕಾಗಿ ಕೋಟ್ಯಾಂತರ ಹೆಕ್ಟೇರಿನಷ್ಟು ಕೃಷಿ ಭೂಮಿಗಳು, ಕಾಡು ಭೂಮಿಗಳು ನಾಶ ಆಗಿ. ಹಾಗಾಗಿ ಕೃಷಿ ಭೂಮಿಯನ್ನ, ವಿಶೇಷವಾಗಿ ಕೃಷಿ ಭೂಮಿಯನ್ನ ಯಾವ ಕಾರಣಕ್ಕೂ ಕೃಷಿಯೇತರ ಚಟುವಟಿಕೆಗೆ ಬಳಸದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಕೃಷಿ ವಿಜ್ಞಾನಿಗಳು ಆಲ್ರೆಡಿ ಹೇಳ್ತಿದ್ದಾರೆ. ನಮ್ಗೆ ಇಂಪಾರ್ಟೆಂಟ್ ಗೋಧಿ ಅದ್ರ 10% ಕಡಿಮೆ ಆಗಿದೆ ಅಂತ. ಅದು ಕಡಿಮೆ ಆಗದೆ ನೋಡ್ಕೊಳ್ಬೇಕು. ಅದು ಸರ್ಕಾರದ ಜವಾಬ್ದಾರಿ, ಸಮುದಾಯದ ಜವಾಬ್ದಾರಿ ಮತ್ತು ಜನತೆಯ ಅಗತ್ಯಗಳಿದವಲ್ಲ, ಅವನಿಗೆ ಆರೋಗ್ಯ, ಒಬ್ಬ ವ್ಯಕ್ತಿಯ ಆರೋಗ್ಯ, ಅದು ಫಿಸಿಕಲ್ ಹೆಲ್ತ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಅವನ ಪೋಷಕಾಂಶಗಳನ್ನಿರ್ಬೋದು, ಅದಕ್ಕೆ ಒಂದು ಚೂರು ಕಡಿಮೆ ಆಗದೆ ಇರುವಂತೆ ನೋಡ್ಕೊಳ್ಬೇಕು. ಒಂದು ಚೂರು ಕೊರತೆ ಆಗ್ಬಾರ್ದು. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ 5 ಮಕ್ಕಳಲ್ಲಿ 2 ಮಕ್ಕಳು ಸಾಯ್ತಾ ಇದೆ, ನ್ಯೂಟ್ರಿಷನ್ ಇಂದ ಬಳಲ್ತಾ ಇದೆ. ಬೇಕಾದ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತಾ ನಾವು ನೋಡಿದ್ರೆ. ಈ ಎಲ್ಲದರಲ್ಲೂ ಕೂಡ ನಾವ್ ಹಿಂದೆ ಇದೀವಿ. ಬಡತನದಲ್ಲಿ ಹಿಂದೆ ಇದ್ದೀವಿ, ಪರಿಸರ ಬಳಕೆನಲ್ಲಿ ಹಿಂದೆ ಇಳಿದಿದ್ದೀವಿ. ಆ ಗ್ರಾಫ್ ನಲ್ಲಿ ಹಿಂದೆ ಬೀಳ್ತಾ ಇದೀವಲ್ಲ, ಅದು ಅತ್ಯಂತ ದೊಡ್ಡ ಪರಿಣಾಮಕಾರಿ. ಹಾಗಾಗಿ ಹಸಿವು ಮತ್ತು ಪರಿಸರದ ನಡುವೆ ಇರುವ ಗೊಂದಲದ ಒಳಗಡೆ ಹಸಿವನ್ನ ನೀಗಿಸಲಿಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಕೂಡ ಈ ಸಮುದಾಯದ ಬಹಳ. ನಾವ್ ಹೇಳಿದ್ವಿ ಕಾಡು ಇರಬೇಕು ಅಂತೇಳಿ. ಈ ನಮ್ಮ ಭಾರತದಲ್ಲಿರುವ ಎಲ್ಲ ಮರಗಳನ್ನ ಲೆಕ್ಕ ಹಾಕಿದ್ರೆ ಒಬ್ಬ ಮನುಷ್ಯನಿಗೆ 28 ಮರ ಅಷ್ಟೇ ಬರುತ್ತೆ. ಆದ್ರೆ ನೇಚರ್ ರಿಪೋರ್ಟ್ ಪ್ರಕಾರ ಒಬ್ಬ ಮನುಷ್ಯ ಸುಸ್ಥಿರವಾಗಿರ್ಬೇಕು ಅಂತಂದ್ರೆ 480 ಮರಗಳು ಬೇಕು ಅಂತ. ಒಬ್ಬ ಮನುಷ್ಯನಿಗೆ 480 ಮರಗಳು ಬೇಕು ಅಂತ ಹೇಳಿ ಅದು ಹೇಳುತ್ತೆ. ಅದೀಗ 28 ಇದೆ. ನಮಗೆ ಪಕ್ಕದ ಚೈನಾದಲ್ಲಿ ನಮಗಿಂತ 3-4 ಪಟ್ಟು ಜಾಸ್ತಿ ಇದೆ, 102. ನಾವೀಗ ಮನುಷ್ಯನ ಪರ್ ಕ್ಯಾಪಿಟ ಮರವನ್ನ ಇಂಪ್ರೂವ್ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ಬೇಕಾಗಿರುತ್ತೆ. ಅದೇ ನಮ್ಗಿರುವಂತ ಮೊದಲನೇ ಗುರಿ. ಹಾಗಾಗಿ 3 ಕೆಲಸ ನಮ್ಗಾಗ. ಒಂದು, ಇಡೀ ಜಾಗತಿಕ ತಾಪಮಾನ ಇದೆಯಲ್ಲ, ಅದೀಗ ಪರಿಸರದ ಸಮಸ್ಯೆ ಅಲ್ಲ, ಅದೊಂದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸಮಸ್ಯೆ. ಅದಕ್ಕಾಗಿ ಜನಗಳ ನಡುವೆ ನಾವೊಂದು ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು. ಪ್ರಭುತ್ವಕ್ಕೆ ಒತ್ತಡ ಇರೋ ಪಂಚಾಯಿತಿಗಳಲ್ಲೂ ಕೂಡ
ನಾವು ಈ ಕಾರ್ಬನ್ ಬಡ್ಜೆಟ್ ಬಗ್ಗೆ ಮಾತಾಡ್ಬೇಕಾಗತ್ತೆ. ನಾವೀಗ ಈ ಪರಿಸರ ಪರಿಣಾಮದ ಬಗ್ಗೆ ಮಾತಾಡ್ಬೇಕಾಗತ್ತೆ, ಫುಡ್ ಪ್ರಿಂಟ್ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅವೆಲ್ಲವೂ ಕೂಡ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಏನು ಈ ಶೃಂಗಸಭೆಗಳು ಹೇಳಿದಾವೆ, ಆ ಶೃಂಗಸಭೆಗಳು ಹೇಳಿರುವ ಆ 1.1 ಗರಿಷ್ಠ ಮಿತಿಯ ಒಳಗಡೆ ನಿಲ್ಲಲಿಕ್ಕೆ, ಅದು ಹಾಕೊಟ್ಟಿರುವ ಕಾರ್ಬನ್ ಫುಡ್ ಪ್ರಿಂಟ್ ಮೇಲೆ ನಿಲ್ಲಲಿಕ್ಕೆ ನಾವ್ ಏನೇನ್ ಯೋಜನೆ ಹಾಕ್ಬೇಕು ಅಂತ ಹೇಳಿ ಒತ್ತಡ ಇರುವಂತ ಪ್ರಶ್ನೆಗಳು ಆಗ್ಬೇಕು. ಇದು ಜನ ಸಮುದಾಯದ ನಡುವೆ ಪರಿಸರದ ಸಾಕ್ಷರತೆಯನ್ನ ಕೊಡೋದ್ರ ಮುಖಾಂತರ. ಹಾಗಾಗಿ ನಮ್ಮಲ್ಲಿ ಪರಿಸರ ಶಿಕ್ಷಣದ ಕೊರತೆ ಮತ್ತು ಆಲಸ್ಯ ತುಂಬಾ ಇದೆ ನಮ್ಮ ಜನಗಳಲ್ಲಿ. ಅದು ಬಹಳ ದೊಡ್ಡ ಕೊರತೆ. ಹಾಗಾಗಿ ಆ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅನ್ನ ನಾವು ಕೊಡ್ಬೇಕು. ಅದು ಸ್ಕೂಲ್ ಮುಖಾಂತರ, ಸಮುದಾಯದ ಮುಖಾಂತರ. ಇನ್ನ ಮೂರನೇದು, ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕೋದು, ಶಿಕ್ಷಣ ಕೊಡೋ ರೀತಿನಲ್ಲಿ ಕೆಲಸ ಮಾಡುವಂಥದ್ದು. ಇನ್ನು ವೈಯಕ್ತಿಕ ಜವಾಬ್ದಾರಿ ಇದೆಯಲ್ಲ, ಈ ದೇಶದ ನಾಗರಿಕರಾಗಿ ನಮ್ಮ ನಾಗರಿಕ ಹಕ್ಕುಗಳಲ್ಲಿ ಪರಿಸರ ಸಂರಕ್ಷಣೆ ಮಾಡೋದು ಕೂಡ ನಮ್ಮ ಕರ್ತವ್ಯ. ಒಂದು ನಮ್ಗಿರುವ ಕರ್ತವ್ಯಗಳಲ್ಲಿ ಸೈಂಟಿಫಿಕ್ ಟೆಂಪರ್ ಹೆಂಗ್ ಬಳಸ್ಕೊಳ್ಬೇಕೋ ಹಾಗೆ ಈ ದೇಶದ ನೆಲ, ಜಲ ಮತ್ತು ಪರಿಸರ ಕಾಳಜಿಯನ್ನು ಬೆಳೆಸ್ಕೊಳ್ಬೇಕು, ಅದನ್ನ ರಕ್ಷಣೆ ಮಾಡ್ಬೇಕು. ಈ ದೇಶದ ಮಣ್ಣಿನಲ್ಲಿರೋದ್ರಿಂದ ಆ ಕರ್ತವ್ಯದ ಮುಖದ ಭಾಗವಾಗಿ ನಾವು ವೈಯಕ್ತಿಕ ಮಟ್ಟದಲ್ಲಿ, ಸಾಮುದಾಯಿಕ ಮಟ್ಟದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಈ ಪರಿಸರದ ಬಂದಿರುವಂತ ಗಂಡಾಂತರನ್ನು ಒಂದಿಷ್ಟು ರೀತಿ ಒಳಗಡೆ ತಹಬಂದಿಗೆ ತರಲಿಕ್ಕೆ ಸಾಧ್ಯ ಇದೆ. ಇನ್ನು ಕಾಲ ಮಿಂಚಿಲ್ಲ ಅಂತಾನೆ ಹೇಳೋದು. ಹಾಗಾಗಿ 3 ರೀತಿಯ ರಚನಾತ್ಮಕವಾಗಿರೋ ಕೆಲಸ ತುರ್ತಿನಿಂದ ಆಗ್ಬೇಕಾಗಿದೆ. ತುಂಬಾ ಜನ ಮಾಡ್ತಿದ್ದಾರೆ. ಒಂದು, ಈಗ ಈ ಭೂಮಿ ಎದುರಿಸುತ್ತಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಜಲ ಸಂವರ್ಧನೆ ಮಾಡಬೇಕು, ವಾಟರ್ ಶೆಡ್ ಡೆವಲಪ್ಮೆಂಟ್. ಹೊಸದಾಗಿ ಕಟ್ಟಬೇಕಾದ ಅಗತ್ಯ ಇಲ್ಲ. ಪ್ರತಿ ಊರಿನಲ್ಲೂ ಕೆರೆಗಳಿವೆ. ಈ ಕೆರೆಗಳೆಲ್ಲ ನುಂಗಿ ನೀರು ಕುಡಿದು ಈಗ ಅದು ದೊಡ್ಡವರ ಮನೆಗೆ ಬಂಗಲೆಗಳಾಗ್ಯಾವ. ಇಡೀ ಬೆಂಗಳೂರು ಕೆರೆಗಳ ನಗರ. ಒಂದೇ ಒಂದು ಕೆರೆಗಳು ಉಳಿಸಿಲ್ಲ, ಅದೊಂದು ಹಲಸೂರು ಕೆರೆ ಬಿಟ್ರೆ. ಮೊನ್ನೆ ಬಂದ ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿದೆ. ಬೆಂಗಳೂರು ಜನ ಮಳೆ ಅಂತಂದ್ರೆ ಭಯ ಪಡ್ತಾರೆ. ಈ ತರದ ಸ್ಥಿತಿಗೆ ಬಂದ್ಬಿಟ್ಟಿದೆ. ಭೂಮಿ ಮೇಲೆ ಬಿದ್ದ ನೀರನ್ನ ಭೂಮಿ ಒಳಗಡೆನೆ ಇಂಗಿಸಿಕೊಳ್ಳುವ ಒಂದು ಸಣ್ಣ ತಂತ್ರ, ಅದೇನ್ ಮಹಾನ್ ದೊಡ್ಡ ತಂತ್ರಜ್ಞಾನ ಏನಲ್ಲ. ಅದು ಬಹಳ ಹಿಂದಿನಿಂದ ಪಾರಂಪರಿಕವಾಗಿ ನಾವು ಕಟ್ಕೊಂಡು ಬಂದಂತ ತಂತ್ರಜ್ಞಾನ. ಆ ತಂತ್ರಜ್ಞಾನವನ್ನ ಮತ್ ಕಟ್ಟಬೇಕಾಗತ್ತೆ ಅಂತ ಇಡೀ ಭೂಮಿಯ ಮೇಲೆ. ಯಾಕಂದ್ರೆ ನಮಗೆ 4800 ಕಿಲೋಮೀಟರ್ ಘನ ಅಡಿಯಷ್ಟು ಅಲ್ವಾ, ಸ್ಕ್ವೇರ್ ಕಿಲೋಮೀಟರ್ನಷ್ಟು ನೀರು ನಮಗೆ ಬರ್ತಾ ಇದೆ ಮಳೆನಲ್ಲಿ ಪ್ರತಿ ವರ್ಷ. ಅದರಲ್ಲಿ 75% ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ. 25% ಮಾತ್ರ ಅಲ್ಲಿ ಇಲ್ಲಿ ಎಲ್ಲ ಇದೆ. ಆ ನೀರಿನಲ್ಲಿ ಇನ್ನೊಂದು 5% ಭೂಮಿ ಒಳಗಡೆನೆ ಇಂಗುವ ಹಾಗೆ ಮಾಡಿದರೆ ಈ ಭರತ ಖಂಡ ಒಂದು ಚೂರು ಕೂಡ ನೀರಿನ ಸಮಸ್ಯೆಯಿಂದ ಬಳಲೋದಿಲ್ಲ ಅಂತೇಳಿ ಬಹಳ ಸರಳವಾಗಿ ಕೊಡ್ತಾರೆ. ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ಅಷ್ಟೇನೆ, ವಾಟರ್ ಶೆಡ್ ಡೆವಲಪ್ಮೆಂಟ್ಗೆ ಜಲ ಸಂವರ್ಧನಾ ಕೆಲಸವನ್ನ ಸಣ್ಣದಾಗಿ ಸಾಮುದಾಯಿಕ ಮಟ್ಟದಲ್ಲಿ ಮಾಡಬೇಕು. ಗುಲ್ಬರ್ಗಾದಲ್ಲಿ ಜನವಾದಿ ಮಹಿಳಾ ಸಂಘಟನೆಯವರು ನರೇಗಾನ ಬೆಳೆಸ್ಕೊಂಡು ಕೆರೆಗಳನ್ನ ಹೂಳೆತ್ತಿ ಕೆಲಸ ಮಾಡ್ತಿದ್ದಾರೆ. ಹಾಸನದ ಹಸಿರು ಭೂಮಿ ಪ್ರತಿಷ್ಠಾನದವರು ಸುಮಾರು 14 ಕೆರೆಗಳನ್ನ, 85 ಕಲ್ಯಾಣಿಗಳನ್ನ ಮಾಡಿದ್ದಾರೆ. ರಾಜೇಂದ್ರ ಸಿಂಗು ಬರಗಾಡಿನ ಬೆಂಗಾಡು ರಾಜಸ್ಥಾನದಲ್ಲಿ ಒಂದು 14,000 ಕೆರೆಗಳನ್ನ ಜನಗಳ ಜೊತೆಯನ್ನೇ ಸೇರಿ ಕಟ್ಟಿಸುವ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅಮೀರ್ ಖಾನ್ ಪಾನಿ ಫೌಂಡೇಶನ್ ಮುಖಾಂತರ ಒಂದು ವಿನೂತನವಾದ ಶೈಲಿಯಲ್ಲಿ ಜನರನ್ನ ಇದ್ರೊಳಗಡೆ ತೊಡಗಿಸಿದ್ದಾರೆ. ಈಗ ಅದನ್ನ ತೊಡಗಿಸ್ಕೊಳ್ಳೋ ಕೆಲಸಗಳನ್ನ ಮಾಡ್ಬೇಕಾಗಿದೆ. ತುಂಬಾ ಜನ ಮಾಡ್ತಿದ್ದಾರೆ. ಅದು ಒಂದು ಸರ್ಕಾರದ ಭಾಗವಾಗಿ ಒತ್ತಡ ಹಾಕಿ ಒಂದು ಜಲಾಂದೋಲನವನ್ನ, ಸಾಕ್ಷರತಾ ಆಂದೋಲನದ ರೂಪದಲ್ಲಿ ಜಲಾಂದೋಲನವನ್ನ ರೂಪಿಸಲಿಕ್ಕೆ ಬೇಕಾಗಿರುವಂತ ಒಂದು ಗಟ್ಟಿಯಾದ ಒತ್ತಡವನ್ನ ಸರ್ಕಾರದ ಮೇಲೆ ಹೇರಬೇಕಾಗಿದೆ. ಯಾಕಂದ್ರೆ ಸರ್ಕಾರ ದೊಡ್ಡ ಕೈ, ನಮ್ಮೆಲ್ಲ ಪುಟ್ಟ ಕೈಗಳು. ಇನ್ನು ಎರಡನೇದು ಗ್ರೀನಿಂಗ್, ಹಸುರೀಕರಣ ಆಗ್ಲೇಬೇಕು. ಜಪಾನಿನ ಬಾಟ್ನಿಸ್ಟ್ ಅಕಿರೋ ಮಿಯಾವಾಕಿ ಒಂದು ಸುಂದರವಾಗಿರುವಂತ ಪರಿಹಾರ ಕೊಟ್ಟಿದ್ದಾರೆ. ಕಡಿಮೆ ಜಾಗದಲ್ಲಿ ನೈಸರ್ಗಿಕ ಸಂಪತ್ತನ್ನ ಸ್ಥಳೀಯವಾಗಿ ಸಿಗುವಂತದ್ದನ್ನ ಹಾಕಿ ಬೆಳೆಸಿ ಮಾಡಂತದ್ದು. ಆ ತರದೊಂದು ಪ್ರಯೋಗವನ್ನ ಕಿರ್ಲೋಸ್ಕರ್ನ ಸಹಯೋಗದಲ್ಲಿ, ಟೊಯೋಟಾ ಕಿರ್ಲೋಸ್ಕರ್ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಹಾಸನದಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನ, BGVS ಗಳು ಎಲ್ಲೆಲ್ಲಿ ಜಾಗ ಸಿಕ್ಕಿದೆಯೋ ಅಲ್ಲೆಲ್ಲ ಕೂಡ ಮಾಡಿದ್ದಾರೆ, ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಮ್ದು ಅಷ್ಟೇ, ಪ್ರತಿ ಮನೆಯ ಮುಂದೆ ಕನಿಷ್ಠ 2 ಗಿಡಗಳನ್ನಾದರೂ ನಾವು ನೆಡಬೇಕು ಅನ್ನುವಂತ ಪರಿಸರದ ಬದ್ಧತೆಯ ಕಾಳಜಿಯನ್ನು ಮೂಡಿಸುವಂತದ್ದು ಅನಿವಾರ್ಯ ಇದೆ. ಮೂರನೇದು, ಮನೆಯಲ್ಲಿಯೇ ಘನತ್ಯಾಜ್ಯ ನಿರ್ವಹಣೆ ಮಾಡುವಂತ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆ. ಪ್ರತಿ ಮನೆಯಲ್ಲೂ 2 ರಿಂದ 3 kg ಘನತ್ಯಾಜ್ಯ ಬರ್ತಾನೆ ಇರುತ್ತೆ. ಆ ಕಸದಿಂದ ರಸ ಕೇರಳದ KSSP ಬೆಂಗೇರಿಯಲ್ಲಿ ಪ್ರತಿ ಮನೆಯಲ್ಲಿ ತಾವೇ ಮಾಡಿ ಮನೆ ಅಂಗಳದಲ್ಲಿಯೇ ಕೃಷಿ ಮಾಡುವಂತ ಒಂದು ಚಂದದ ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ ಇದನ್ನ 0
ವೇಸ್ಟ್ ಮಾಡೋ ನಿಟ್ಟಿನಲ್ಲಿ ಪ್ರಯೋಗಗಳನ್ನ ಪುಟ್ಟದಾಗಿ ನಾವು ಮಾಡಬಹುದು. ದೊಡ್ಡ ಮಟ್ಟದಲ್ಲಿ ನಗರಸಭೆಗಳು ಮಾಡ್ಬೇಕಾಗತ್ತೆ. ಕೆಲವು ನಗರಸಭೆಗಳು, ಕೆಲವು ಗ್ರಾಮ ಪಂಚಾಯತಿಗಳು ಸ್ವಯಂ ಪ್ರೇರಣೆಯಿಂದ ಈ ಕಾಳಜಿ ಇದ್ದಂತವ್ರು ಮಾಡಿರೋದನ್ನ ನಾವು ನೋಡಿದೀವಿ. ಆದ್ರೆ ಒಂದು ಬಲ್ಕ್ ಆಗಿ ಮಾಡುವಂತ ನಿಟ್ಟಿನಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು. ಇವು 3 ಸಾಮುದಾಯಿಕ ನೆಲೆಯಲ್ಲಿ ನಾವು ಮಾಡಿಸುವಂತ. ಒಂದು ಸತ್ಯ, ಬರ ಮತ್ತು ಪ್ರವಾಹ ಎರಡನ್ನೂ ಎದುರಿಸಲಿಕ್ಕೆ ಒಂದೇ ಜಲ ಸಂವರ್ಧನೆ. ಅದು ಬಿಟ್ರೆ ಬೇರೆ ಇನ್ಯಾವ ದಾರಿಯೂ ಇಲ್ಲ. ಈ ದಾರಿಯ ನೆಲೆಯಲ್ಲಿ ನಾವು ಈ ನೆಲವನ್ನ ಸಂಪನ್ನಗೊಳಿಸೋಣ. ಈ ಪರಿಸರ ದಿನವನ್ನ ಎಲ್ಲ ಜೀವಿಗಳು ಸುಖದಿಂದ ಬಾಳುವ ನಿಟ್ಟಿನಲ್ಲಿ ಬದುಕುವ ಈ ಭೂಮಿ ಎಲ್ಲರ ಆಸರೆ. ನಮ್ಮ ಮುಂದಿನ ಪೀಳಿಗೆಗೆ ನಾವಿದನ್ನ ಕಟ್ಟಿಕೊಡ್ಬೇಕು, ನಮ್ ಜವಾಬ್ದಾರಿ. ಹಾಗಾಗಿ ನಾಗೇಶ್ ಹೆಗಡೆ ಒಂದ್ ಕಡೆ ಕೋಟ ಮಾಡ್ದಂಗೆ, ಪರಿಸರ ಅಂದ್ರೆ ಅಪ್ಪನಿಂದ ಬಂದಿರೋ ಬಳುವಳಿ ಅಲ್ಲ, ಅದು ಮಕ್ಕಳಿಂದ ಪಡೆದಿರೋ ಸಾಲ. ಆ ಮಕ್ಕಳಿಗೆ ನಾವು ಬಡ್ಡಿ ಸಮೇತ ಕೊಡ್ಬೇಕು. ಅದು ನಮ್ಮ ಜವಾಬ್ದಾರಿ. ನಮ್ಮ ಮುಂದಿನ ಮಕ್ಕಳು ಈ ಭೂಮಿಯ ಮೇಲೆ ಸಂತಸವಾಗಿ ಬದುಕುಳಿಲಿಕ್ಕೆ, ಕ್ಷೇಮವಾಗಿ ಇರ್ಲಿಕ್ಕೆ ನಾವು ಅವ್ರಿಗೆ ಕೊಡಬಹುದಾದಂತ ಒಂದು ಕೊಡುಗೆ ಇವತ್ತಿನ ಪರಿಸರವನ್ನ ಸುಸ್ಥಿರವಾಗಿ ಇಟ್ಟುಕೊಡೋದು. ನಾವು ಪರಿಸರದ ಕಾಳಜಿಯನ್ನ ನಮ್ಮ ಮನೆಗಳಲ್ಲಿ, ಮನಸ್ಸಿನಲ್ಲಿ ನೆಟ್ಕೊಳ್ಳೋದು. ಅದನ್ನ ಸರ್ಕಾರಕ್ಕೆ ಒಂದು ಗಟ್ಟಿಯಾದ ಒತ್ತಡ ಮಾಡಿ ಪರಿಸರ ಆಧಾರಿತ, ಪರಿಸರ ಕೇಂದ್ರಿತ ಅಭಿವೃದ್ಧಿಯ ಮಾರ್ಗಗಳನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಒತ್ತಡವನ್ನ ಹೇರೋದು ನಮ್ಮ ಜವಾಬ್ದಾರಿ ಆಗ್ಬೇಕು. ಈ ಜವಾಬ್ದಾರಿಯ ನೆಲೆಯ ಒಳಗಡೆ ಈ ಭೂಮಿ ಸಂಪನ್ನವಾಗ್ಲಿ. ಭೂಮಿ ಸಂಪನ್ನವಾಗ್ಲಿಕ್ಕೆ ಎಲ್ಲರೂ ಕೈ ಜೋಡಿಸೋಣ. ನಮ್ಗಿರೋದು ಇದೊಂದೇ ಭೂಮಿ, ಮತ್ತೊಂದಿಲ್ಲ. ಉಳಿಸ್ಕೊಳ್ಳೋಣ. ಪಕ್ಕದ ಗ್ರಹದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಚಂದ್ರಲೋಕಕ್ಕೆ ಹೋಗ್ಲಿಕ್ಕಾಗಲ್ಲ, ಬದುಕಲಿಕ್ಕಾಗಲ್ಲ. ಮಂಗಳನ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದೇ ಪ್ರಶಸ್ತವಾಗಿರುವಂತ ಸುಂದರವಾದ ಭೂಮಿ. ಭುವನವೇ ಸ್ವರ್ಗ. ಸ್ವರ್ಗ ನರಕವೆಂಬುದು ಬೇರೆಲ್ಲ ಕಾಣಿರೋ, ಭೂಮಿಯೇ ಸ್ವರ್ಗ. ಮರಣದಿಂದ ಮುಂದೇನು ಭೂತವೋ ಪ್ರೇತವೋ, ವರದಿ ತಂದವರಿಲ್ಲ, ತಿರುಗಿ ಬಂದವರಿಲ್ಲ. ಧರೆಯ ಬಾಳ್ಗೆದರೇನೇನ್ ಮಂಕುತಿಮ್ಮ. ಧರೆಯೇ ಸ್ವರ್ಗ ನರಕ ಎಲ್ಲ ಅಂತ ಡಿ.ವಿ. ಗುಂಡಪ್ಪನವ್ರು ಹೇಳಿದ್ದಾರೆ, ಕುವೆಂಪು ಅವರು ಹೇಳಿದ್ದಾರೆ, ಬಸವಣ್ಣ ಹೇಳಿದ್ದಾರೆ. ನಮ್ಮ ಈ ಕಾಯಕ ಈ ಭೂಮಿಯನ್ನ ಸಂಪನ್ನಗೊಳಿಸ್ಲಿಕ್ಕೆ ಇರ್ಲಿ. ನಮಸ್ಕಾರ.